ನಮಸ್ಕಾರ ವೀಕ್ಷಕರೇ, ಈಶ್ವರಮಂಗಲದ ಸಮೀಪ ಇರುವ ಹನುಮಗಿರಿ ಕ್ಷೇತ್ರದಲ್ಲಿ ಬ್ರಹ್ಮ ಕಲಶೋತ್ಸವ ಬಹಳ ವೈಭವಪೇತವಾಗಿ ನಡೀತಾ ಇದೆ. ಈ ಬ್ರಹ್ಮ ಕಲಶದಲ್ಲಿ ಬಂದಿರುವಂತಹ ಭಕ್ತಾದಿಗಳಿಗೆ ಊಟೋಪಚಾರದ ವ್ಯವಸ್ಥೆಯನ್ನ ಹೊತ್ತಿದ್ದಾರೆ ಪುತ್ತೂರಿನ ಖ್ಯಾತ ಬಾಣಸಿಗರು ಹರೀಶ್ ಭಟ್ ಕೇಪುಳ ಅವರು. ಹಾಗೆ ನಾವೀಗ ಹನುಮಗಿರಿ ಬ್ರಹ್ಮ ಕಲಶದ ಪಾಕಶಾಲೆಯಲ್ಲಿ ಇದ್ದೇವೆ. ಬನ್ನಿ ಹರೀಶ್ ಭಟ್ ಕೇಪುಳ ಅವ್ರ ಜೊತೆ ಮಾತಾಡೋಣ. ಬಹಳ ಖುಷಿ ಕೊಡುವ ವಿಚಾರ. ಯಾಕಂತ ಹೇಳಿದ್ರೆ ಹನುಮಗಿರಿಯಲ್ಲಿ ಒಂದು ಕೆಲವು ವರ್ಷಗಳ ಹಿಂದೆ ಬ್ರಹ್ಮಕಲಶೋತ್ಸವ ಪ್ರತಿಷ್ಠೆ ಎಲ್ಲ ಆಗಿದೆ. ಈಗ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶ ಸಮಯದಲ್ಲಿ ನಮ್ಮ ಪುತ್ತೂರಲ್ಲಿ ಬಹಳ ವಿಶೇಷವಾದ ಜಾತ್ರೋತ್ಸವ ಸಂದರ್ಭದಲ್ಲಿ ಇಲ್ಲಿ ಬ್ರಹ್ಮಕಲಶೋತ್ಸವ ಬಂದ ಕಾರಣ ಏನೋ ಒಂಥರ ಮನಸ್ಸಿಗೆ ಮುಜುಗರ ಇತ್ತು. ಆದ್ರೆ ಇದರ ಸಂಘಟಕರದ ಒಂದು ಮಾತು ನನಗೆ ಬಹಳ ಹೃದಯಕ್ಕೆ ತಾಗಿದ್ದದ್ದು. ದೇಣಿಗೆ ಅಥವಾ ಆರ್ಥಿಕವಾಗಿ ನಾವು ಏನನ್ನು ಬಯಸುವುದಿಲ್ಲ. ರಾಮನಿಗೊಂದು ಹನುಮನಿಗೊಂದು ತೆಂಗಿನಕಾಯಿ ಅಂತ ಹೇಳಿದ್ರಲ್ಲ, ಆ ಮಾತು ಬಹಳ ನನಗೆ ಇಷ್ಟ ಆಯ್ತು. ಹಾಗಾಗಿ ಅವರು ಇಲ್ಲಿಯ ಸಂಘಟಕರು ನಮ್ಮ ಹತ್ರ ಬ್ರಹ್ಮಕಲಶದ ಬಗ್ಗೆ ಕೇಳುವಾಗ ಬಹಳ ಸಂತೋಷದಲ್ಲಿ ಒಪ್ಪಿಕೊಂಡೆವು. ಮಾಲಿಂಗೇಶ್ವರ ಜಾತ್ರೋತ್ಸವ ಇದ್ರು ಇಲ್ಲಿ ಬರುದು ಹೋಗುದು ತುಂಬಾ ಕಷ್ಟ ಆದ್ರು ಬಹಳ ಇಷ್ಟಪಟ್ಟು ಈ ಕ್ಷೇತ್ರದಲ್ಲಿ ನಾವು ಸಹ ಇರ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಆ ಬ್ರಹ್ಮಕಲಶೋತ್ಸವದ ಅಡುಗೆ ಜವಾಬ್ದಾರಿಯನ್ನು ಒಪ್ಪಿಕೊಂಡೆವು. ನಾವು 7 ತಾರೀಕಿನಿಂದ ಇಲ್ಲಿ ಪೂರ್ವ ತಯಾರಿಯಾಗಿ ಇಲ್ಲಿ ಈ ಅಡುಗೆ ಸಿದ್ಧತೆಯಲ್ಲಿ ಬಂದಿದ್ದೇವೆ. ಅಂತ ಹೇಳಿದ್ರೆ ಬೆಳಗಿನಿಂದ ಕಾಫಿ ತಿಂಡಿ ಆಗ್ಲಿ, ಮಧ್ಯಾಹ್ನದ ಭೋಜನ ಆಗ್ಲಿ, ಸಂಜೆ ಹೊತ್ತಿನ ಕಾಫಿ ತಿಂಡಿ ಆಗ್ಲಿ ಅಥವಾ ರಾತ್ರಿ ಹೊತ್ತಿನ ಊಟದ ಹೊತ್ತಲ್ಲೂ ಪ್ರತಿ ಹೊತ್ತಿನಲ್ಲೂ ಸಿಹಿ ತಿಂಡಿ ಕೊಡ್ಬೇಕು ಅಂತ ಹೇಳುದು ಅವರದೊಂದು ಆಸೆ. ಹಾಗಾಗಿ ನಾವು 7 ತಾರೀಕಿಗೆ ಬಂದು ಇಲ್ಲಿ ಅದಕ್ಕೆ ಬೇಕಾದ ಪೂರ್ವ ತಯಾರಿ ಸಿಹಿ ತಿಂಡಿಗಳನ್ನೆಲ್ಲ ತಯಾರಿಸಿದೆವು. 8 ತಾರೀಕಿಗೆ ಇಲ್ಲಿ ಉಗ್ರಾಣ ಮುಹೂರ್ತ ಎಲ್ಲ ಆಯ್ತು. ಅಲ್ಲಿಂದ ಕೊಪ್ಪರಿಗೆ ಮುಹೂರ್ತ ಮಾಡಿ ಅದನ್ನು ನಾವು ನಮ್ಮ ಕೆಲಸ ಕಾರ್ಯ ಆರಂಭ ಮಾಡಿದ್ದೇವೆ. ಇವತ್ತೀಗ ಬಹಳ ಉತ್ತಮವಾದ ಲೋಕ ಕಲ್ಯಾಣಕ್ಕೆ ಆಗುವಂತಹ ಒಂದು ಯಾಗ ಎಲ್ಲ ನಡೆದಿದೆ. ಬೆಳಗ್ಗೆ ಅದಕ್ಕೆ ಬೇಕಾದಂತಹ ಪಾಯಸ ಪ್ರಸಾದವನ್ನು ಸಹ ನಾವು ತಯಾರು ಮಾಡಿ ಕೊಟ್ಟಿದ್ದೇವೆ. ಇವತ್ತು ಹೆಚ್ಚಿಗೆ ಒಂದು 10,000 ಜನರು ಮಧ್ಯಾಹ್ನದ ಭೋಜನ ಸ್ವೀಕಾರ ಮಾಡಿದ್ದಾರೆ. ನೋಡಿ, ಈ ಹೊತ್ತಲ್ಲೂ ಜನಸಂಖ್ಯೆಯಾಗಿ ನಿಮಗೆ ಕಾಣ್ತಾ ಉಂಟು. ಅಷ್ಟು ಜನ ಇವತ್ತು ಇಲ್ಲಿ ಒಂದು 20,000 ರಿಂದ 30,000 ಜನ ಇವತ್ತು ಬೆಳಗಿನಿಂದ ರಾತ್ರಿವರೆಗೆ ಇಲ್ಲಿ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಇನ್ನು ನಾಳೆ ಬ್ರಹ್ಮಕಲಶೋತ್ಸವ, ನಾಳೆ ಭಾನುವಾರವು. ಮತ್ತೆ ಹನುಮಗಿರಿ ಅಂತ ಹೇಳುವ ಕ್ಷೇತ್ರ ಈಗ ಪ್ರತಿಯೊಬ್ಬನಿಗೂ ಬಹಳ ಹತ್ತಿರವಾದ ಕ್ಷೇತ್ರ ಇದು, ಹನುಮಂತ ಆಂಜನೇಯ ಕ್ಷೇತ್ರ ಅಂತ ಹೇಳಿ. ಅದ ಕಾರಣ ನಾಳೆ ಒಂದು ಮಧ್ಯಾಹ್ನಕ್ಕೆ ಒಂದು 15,000 ರಿಂದ 20,000 ಜನ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ಅದಕ್ಕೆ ಬೇಕಾದ ಪೂರ್ವ ತಯಾರಿಯನ್ನು ಇನ್ನೀಗ ನಾವು ಮಾಡ್ತಾ ಇದ್ದೇವೆ. ಸಿಹಿ ತಿಂಡಿಗಳು ತಯಾರಾಗ್ತಾನೆ ಉಂಟು. ಒಂದು 35 ಜನ ನಾವು ಇಲ್ಲಿ ಬಾಣಸಿಗರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲರೂ ಬಹಳ ಪ್ರೀತಿಯಿಂದ ಅವರವರ ಕರ್ತವ್ಯವನ್ನು ಭಾರಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು. ಆದ ಕಾರಣ ಇವತ್ತಿನವರೆಗೆ ಆದದ್ದು ತುಂಬಾ ಯಶಸ್ಸಾಗಿದೆ ಅಂತ ಹೇಳುವಂತ ನಮಗೆ ಬಹಳ ಖುಷಿ ಉಂಟು. ಏನೆಲ್ಲ ಮಾಡಿದ್ದೀರಿ? ಅಂದ್ರೆ ನಾವು ಇಲ್ಲಿ ಸ್ಪೆಷಲ್ ಆಗಿ ಮಾಡಿದ ಸಿಹಿ ತಿಂಡಿಯಲ್ಲೇ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ತಗೊಂಡೆವು. ಹಾಗಾಗಿ ತೆಂಗಿನಕಾಯಿ ಬರ್ಫಿ, ಮತ್ತೆ ಚಾಕ್ಲೇಟ್ ಬರ್ಫಿ, ಮ್ಯಾಂಗೋ ಬರ್ಫಿ, ಆಮೇಲೆ ಜಿಲೇಬಿ, ಲಡ್ಡು, ಪ್ರಸಾದ ಲಡ್ಡು ಉಂಟು, ಊಟಕ್ಕೂ ಲಡ್ಡು, ರವಾ ಲಾಡು, ಹಾಗೆ ತುಂಬಾ ವಿಧ ವಿಧವಾದ ಸಿಹಿ ತಿಂಡಿಗಳನ್ನು ಮಾಡಿದ್ದೇವೆ. ಮತ್ತೆ ಕಾಫಿ ತಿಂಡಿಗೂ ಹಾಗೆ ದೋಸೆಗಳು, ಇದು ಮಸಾಲೆ ದೋಸೆ, ಈ ತರದ್ದು ಸಹ ಮಾಡಿದ್ದೇವೆ. ಇಡ್ಲಿ, ವಡೆ, ಅಂಬಡೆ, ಅದು ಏನೆಲ್ಲ ತಿಂಡಿಗಳು ಉಂಟು ಇಷ್ಟ ಜನರಿಗೆ, ಅವರಿಗೆಲ್ಲದನ್ನು ನಾವು ಮಾಡಿದ್ದೇವೆ ನಿನ್ನೆಯಿಂದ. ಇದು ಒಂದು ಪ್ರಶ್ನೆ, ಹೇಗೆ ಮ್ಯಾನೇಜ್ ಮಾಡ್ತೀರಿ ಅಂತ ಮಧ್ಯಾಹ್ನ ಸಹ ಕೇಳಿದೆ ನಾನು ನಿಮ್ಮ ಹತ್ರ. ಈ ಇಷ್ಟು ದೊಡ್ಡ ಜನರ ತಂಡವನ್ನು ಉಳಿಸಿಕೊಳ್ಳುವುದು, ಎರಡೆರಡು ದೊಡ್ಡ ಜವಾಬ್ದಾರಿ ಹೇಗೆ ನಡೀತದೆ ಹರೀಶ್ ಭಟ್ರೆ? ಇದಕ್ಕೆ ಯಾರು ಪ್ರೇರಣೆ, ಯಾರು, ಏನ್ ಕಾರಣ? ಪ್ರೇರಣೆ ನಿಮಗೆ ಗೊತ್ತುಂಟು, ಒಬ್ಬನೇ ಮಾಲಿಂಗೇಶ್ವರ. ಅವನ ಆಶೀರ್ವಾದ, ನಮ್ಮ ಪುತ್ತೂರ ಒಡೆಯ ಸೀಮಾಧಿಪತಿ, ಎಲ್ರಿಗೂ ಒಡೆಯ. ಅವರ ಒಂದು ಆಶೀರ್ವಾದದಿಂದಲೇ ನಾವು ಇಂಥ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ಳಿಕ್ಕೆ ಆಗ್ತಿರುವುದು. ಇನ್ನು ಅವರ ಮಕ್ಕಳು ಅಂತ ಹೇಳ್ಬೋದು, ಇಲ್ಲಿ ಶ್ರೀರಾಮನಾಗ್ಲಿ ಅಥವಾ ಹನುಮನಾಗ್ಲಿ, ಅದಕ್ಕೆ ಅವರ ಕ್ಷೇತ್ರ ಅಂತ ಆಗುವಾಗ ಈ ದೈವಿಕ ಶಕ್ತಿಗಳಿದ್ದಲ್ಲಿ ನಮಗೆ ಬಲ ತುಂಬುದೇ ದೇವರು, ದೈವಗಳು. ಹಾಗಾಗಿ ಅವರ ಮೇಲೆ ನಾವು ನಂಬಿಕೆ ಇಟ್ಟು ಕೈ ಮುಗಿದು ಪ್ರಾರ್ಥನೆ ಮಾಡಿಯೇ ಕೆಲಸ ಆರಂಭ ಮಾಡುದು. ಮತ್ತಿನ ಕೆಲಸವನ್ನು ಅವರೇ ಮಾಡಿಸಿಕೊಂಡು ಹೋಗ್ತಾರೆ.
ಹೌದು. ಈ ಒಂದು 10 ದಿವಸಗಳಲ್ಲಿ ನಿತ್ಯ ಅಂತ ಏನಾದ್ರು ಮಾಡಿದ್ದೀರಾ ಅಥವಾ ಮಾಡುವ ಅಂದಾಜಲ್ಲಿದ್ದೀರಾ? ಏನು ಅದರ ಕಥೆ ಹೇಳುದಂದ್ರೆ? ನಿದ್ದೆ ಮಾಡ್ತೇವೆ. ಒಂದು ಮಂಪರ ನಿದ್ರೆ ಅಂತ ಹೇಳ್ತಾರೆ, ಈ ಬಚ್ಚಲು ನಿದ್ರೆ ಅಂತ. ಒಂದು ಹೀಗೆ ಕೂತಾಗ ಒಂದು ಅರ್ಧ ಗಂಟೆ 1 ಗಂಟೆ ರಿಲ್ಯಾಕ್ಸಿಗೆ ಆದ್ರೆ ಮತ್ತೆ ವಾಪಸ್ ಆಕ್ಟಿವ್ ಆಗಿ ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ತೇವೆ. ಹಾಗೆಲ್ಲ ನಿಮ್ಮ ದೈವ ಶಕ್ತಿಗಳು ನಮ್ಮ ನಡೆಸ್ತಾ ಹೋಗ್ತಾರೆ. ಖಂಡಿತ ಖಂಡಿತ. ಮತ್ತೆ ಇಷ್ಟು ಜನರ ಸಹಕಾರ ನೋಡಿ, ನಮ್ಮ ಜೊತೆ ಇದ್ದವರ ನಮ್ಮ ತಂಡ ಸಹಕಾರ ಅದು ಸಹ ಮುಖ್ಯ. ಅವರಿಗೂ ಆ ದೇವರು ಒಳ್ಳೆಯ ಭವಿಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಮನಸ್ಥಿತಿ ಒಳ್ಳೇದು ಕೊಡ್ಲಿ ಅಂತ ಹೇಳಿ ನಾವು ಪ್ರಾರ್ಥಿಸ್ತೇವೆ.